ಹಲೋ, ನಮಸ್ತೆ ಕರ್ನಾಟಕ. ನಾವು ಕೈವಾರದಲ್ಲಿ ಕೈವೇಳಿ ತಿಳ್ಕೊಳ್ಳೋಣ. ಇದು ಈ ಕ್ಷೇತ್ರದ ಪವಿತ್ರತೆ ಇದೆ. ಫ್ರೀಯಾಗಿ ಕರಿಬೇಳೆ ಮನೆಯಲ್ಲಿ ಗಲಾಟೆ ಮಾಡೋದು. ತಾತಯ್ಯನವರು ಮಿಸ್ಸಸ್ ಜೀವ ಸಮಾಧಿ, ಇಲ್ಲಿ ಜೀವ ಸಮಾಧಿ ಆಗ್ತಾರೆ. ವೆಂಕಟರಮಣ ಸ್ವಾಮಿ ವರ ಕೊಟ್ಟರು ಅಂತೇಳಿ ಇಲ್ಲಿ ಮದುವೆ ಆಗುತ್ತೆ ತಾತಯ್ಯನವ್ರಿಗೆ. ಓಕೆ, ನಾನು ಬಕಾಸುರನು ವಿದ್ಯೆ ಆಡಿರೋದು ಆ ಕಡೆ ಜಾಗ ಇದೆ. ಕೋತಿಗಳು ಇವೆ, ಎಚ್ಚರಿ. ಫೈನಲಿ ಭೀಮಾ ಬಕಾಸುರ ಯುದ್ಧ ಆಡಿ ಹೇಳಿದ್ನಲ್ಲ, ಫ್ರೆಂಡ್ಸ್ ಜೊತೆ ಬಂದರೆ ನಿಮ್ಗೆ ಅಷ್ಟು ಟಯರ್ಡ್ ಅನ್ಸುತ್ತೆ. ಜಾಗ ಅಂತೂ ನೋಡಬೇಕು. ಒಳ್ಳೆ ಚಪ್ಪಲಿ ಹಾಕೊಂಡು ಹೋಗೋದಾ ಸರ್? ತುಂಬ ಪುರಾತನ ದೇವಸ್ಥಾನಗಳು ಸ್ವಲ್ಪ ಇದೆ, ಸೊ ನೋಡ್ಬೋದು. ಇದು ಎಂಟ್ರಿ, ಬೆಟ್ಟಕ್ಕೆ ಎಂಟ್ರಿ. ಸೊ ಇಲ್ಲಿ ಮುಂದೆ ಹೋಗ್ಬೋದು, ನಾನು ತೋರಿಸ್ತೀನಿ ಬನ್ನಿ. ಕೇಳೋಣ ಫಸ್ಟ್ ಕೆಳಗಡೆ ಏನೇನಿದೆ ಅಂತ. ಸೊ ಅದಾದಮೇಲೆ ನಮ್ಮ ಪ್ರಯಾಣ ಶುರು ಮಾಡೋಣ. ಎಷ್ಟು ಮೆಟ್ಲಿದೆ ಹೇಳಿ? ಇದು 700 ಮೆಟ್ಲು ಐತೆ. ಓಕೆ. ಮೇಲೆ ಚಾಮುಂಡೇಶ್ವರಿ ಬೆಟ್ಟ ಐತೆ, ಆಂಜನೇಯನ ದೇವಸ್ಥಾನ ಐತೆ. ಭೀಮ್ನು ಬಕಾಸುರನು ವಿದ್ಯೆ ಆಡಿರೋದು ಆ ಕಡೆ ಜಾಗ ಇದೆ. ಆ ಕಡೆಗಲ್ಲ, ಅದು ಆ ಕಡೆ ಲಾಸ್ಟ್ ಐತೆ. ಓಕೆ. ಅದು ತಿರ್ಗಾ ಭೀಮ ಅನ್ನೋ ವಾಕ್ಷ ಹೋಗೋವರೆಗೂ ನೀನು ಈಚಕ್ಕೆ ಬರಬೇಡ ಅಂತಂತ ಅವರು ಹೇಳಿರೋದಕ್ಕೆ ಬಂಡೆ ಒಳಗೆ ಹಾಕಿ ನೀನು ಭೀಮ ಅನ್ನೋ ವಾಕ್ಷ ಹೋಗೋವರೆಗೂ ಬರಬೇಡ ಅಂತ ಹಾಕ್ಯವ್ರೆ ಅವರು. ಇವಾಗ ಅದು ಭೀಮ ಅನ್ನೋದು ಅಂತ ಇರ್ತಾರಲ್ಲ, ಭೀಮ ಅಂತ ಇರ್ತಾರಲ್ಲ ಅವರು, ಆ ವಾಕ್ಯ ಹೋಗೋ ತನಕ ನೀನು ಒಳಗಡೆನೆ ಬರೋ ವರ್ಷಕ್ಕೊಂದ್ಕಿಂತ ಅವರು ಹಿಂಗ್ ಮಲಗಿರ್ತಾರಲ್ಲ, ಪಟ್ ಬಾಟ್ಲು ತಿರುಗ್ತಾರೆ. ಆ ತಿರುಗಿದಾಗ ಅವ್ರಕ ಗಿವು ರಕ್ತ ಬರ್ತದೆ ವರ್ಷಕ್ಕೊಂದ್ಕಿಂತ. ಆವಾಗ ಅನ್ಕೊಳೋದು ನಾವು, ಇದೇನಪ್ಪ ಇದು ಇಷ್ಟು ವರ್ಷದಿಂದ ಇಲ್ಲ ಹಿಂಗೆ ಬರ್ತದೆ ಅಂತ. ಆವಾಗ ಹೋಗಿ ನೋಡೋಪಟ್ಟಿಗೆ ಗಿವು ರಕ್ತ ಸುರಿತಾ ಇರ್ತದೆ. ಅವರು ಬೇರೆ ಕಡೆ ಮಲ್ಕೊಂಡಿರೋರು ಪಕ್ಕಕ್ಕೆ ಹಿಂಗೆ ಮಲಗಿರ್ತಾರಲ್ಲ, ವರ್ಷಕ್ಕೊಂದ್ಕಿಂತಾನೆ ಹಿಂಗೆ ತಿರ್ಗೋದು. ಆ ತಿರುಗದಾಗೆ ರಕ್ತ ಬರೋದು, ಬರೋದು. ಆವಾಗ ಇದು ಯಾವಾಗ ಅದು ಬರಕ್ ಶುರುವಾಗುತ್ತೆ ಗೊತ್ತಾ? ಇದು ಅದೇನೋ ಇದು ಬರ್ತದಲ್ಲ, ರಥಸಪ್ತಮಿ. ಅದೇನೋ ರಥಸಪ್ತಮಿ ದಿನ ಒಂದು ವಾರ ಇದ್ದಂಗೆ ಇಲ್ಲಿ ಶುರುವಾಗುತ್ತೆ. ಓಕೆ. ದೇವ್ರುಗಳು 7 ಬೆಟ್ಟ ಮೆಟ್ಲು ಶುರುವಾಗಿದೆ. ಬನ್ನಿ ಹತ್ತೋಣ. ಕಾಲು ಭಾಗ ಆಗಿದೆ, ಇನ್ನು ಇದೆ ಹತ್ತೋದು. ಒನ್ ಡೇ ಪ್ಲ್ಯಾನ್ ಮಾಡೋರಿಗೆ ಇದು ಎಕ್ಸ್ಟ್ರೀಮ್ ಟ್ರಿಪ್ ಆಗುತ್ತೆ ಫಾರ್ ಶೋರ್. ಬಿಕಾಸ್ ಟ್ರೆಕ್ಕಿಂಗ್ಸ್ ಆಗಲಿ, ಒಳ್ಳೆ ನೇಚರ್ ಆಗಲಿ, ಮತ್ತು ಟೆಂಪಲ್ ವ್ಯೂ ಆಗಲಿ, ಸೊ ಎಕ್ಸಲೆಂಟ್. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಸೊ ಐ ಥಿಂಕ್ ರೈಟ್ ಪ್ಲೇಸ್ ಅನಿಸುತ್ತೆ ಇದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರಿಗೆ. ಸೊ ಇದು ಬ್ಯಾಂಗ್ಳೂರಿಂದ 65 ಕಿಲೋಮೀಟರ್ ಇದೆ. ಸೊ ಬೈಪಾಸ್ ಇದೆ, ಚಿಂತಾಮಣಿ ಆರ್ ಈ ಕಡಪಾಗೆ ಹೋಗೋ ಬೈಪಾಸಲ್ಲಿ ಬಂದರೆ ಅರೌಂಡ್ ಬ್ಯಾಂಗ್ಳೂರು ಬಿಟ್ಟರೆ 1 ಅವರಲ್ಲಿ ಇಲ್ಲಿಗೆ ರೀಚ್ ಆಗ್ಬೋದು. ಸೊ ಒಂದು ಸಲ ವಿಸಿಟ್ ಮಾಡಿ. ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ದ ಡೆಸ್ಟಿನೇಷನ್. ಫೈನಲಿ ರೀಚ್ ಆದ್ರಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟದ ಮೇಲೆ ವ್ಯೂ. ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ, ಎಕ್ಸ್ಟ್ರೀಮ್ ಆಗಿದೆ ಜಾಗ ಅಂತೂ ನೋಡಬೇಕು. ಒಳ್ಳೆ ಮೇಲೆ ಹೋದರೆ ತುಂಬ ಗುಹೆಗಳಿದೆ. ಸೊ ಈ ಜಾಗದಲ್ಲಿ ನಾ ಹೇಳ್ದಂಗೆ, ಸೊ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಭೀಮಾ ಅವರು ಚಿಕ್ಕವರಿದ್ದಾಗ ಆಟ ಆಡ್ಕೋತಿದ್ರೆ ಚಾಮುಂಡಿ ದೇವಾಲಯಕ್ಕೆ ದಾರಿ ಅಂತ ಬರೆದಿದ್ದಾರೆ. ಬನ್ನಿ ನೋಡೋಣ ಇಲ್ಲೇನಿದೆ ಅಂತ. ಚಾಮುಂಡಿ ತಾಯಿ ಆಶೀರ್ವಾದನೂ ಬೇಕು ನಮಗೆ. ಸೀತಾದೇವಿಗೆ ದಾಹ ಆಗ್ತಿದ್ರೆ ನೀರು ಕೇಳ್ತಾರಂತೆ ಸೀತಾದೇವಿ ಲಕ್ಷ್ಮಣನ. ಆಗ ಲಕ್ಷ್ಮಣ ಸ್ವಾಮಿ ಬಾಣ ಬಿಡ್ತಾರೆ, ಬಾಣ ಬಿಟ್ಟು ನೀರು ತರಿಸ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಚಾಮುಂಡಿ ತಾಯಿಯವ್ರದ್ದು ಲಾಕ್ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮಣ ತೀರ್ಥ, ಎನಿ ಟೈಮ್ ನೀರು ಬರ್ತಾನೆ ಇರುತ್ತೆ. ಲಕ್ಷ್ಮಣ ತೀರ್ಥ ಅಂತ ಇಲ್ಲಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ ರೀ ನೀರು ಮಾತ್ರ. ನಾನು ಸ್ಕೂಲ್ ಟೈಮಲ್ಲಿದ್ದಾಗ ಸೊ
ಎಕ್ಸಾಮ್ ಸೆಕೆಂಡ್ ಹಾಫ್ ಇದ್ದರೆ ಫಸ್ಟ್ ಹಾಫ್ ಈ ಬೆಟ್ಟಕ್ಕೆ ಬಂದುಬಿಡ್ತಾಯಿದ್ರಿ. ಬಿಕಾಸ್ ನಾನು ಓದಿದ್ದಿಲ್ಲೇ, ಸೊ ಇಲ್ಲಿ ಬಂದುಬಿಡ್ತಾಯಿದ್ರಿ. ಬಟ್ ತುಂಬ ದಿನ ಆಯಿತು. ಓಹೋ. ಮತ್ತು ಇದು ಬಕಾಸುರ ಭೀಮ ಯುದ್ಧ ಮಾಡಿದಾರಲ್ಲ, ಅದೇ ಆಮೇಲೆ ಅದು ಮೇಲೆ ಆಂಜನೇಯ ಸ್ವಾಮಿದು ಪಾದನೂ ಮೇಲೆ, ಇದು ಮೇಲೇ. ಇದು ಲಕ್ಷ್ಮಣ ತೀರ್ಥ ಮಾತ್ರ ಅಲ್ಲ. ಎಷ್ಟು ಬಂದರೂ ಈಗ ಮತ್ತೆ ಅಷ್ಟು ಹೋಗಬೇಕು. ಉದ್ದಕ್ಕೆ ನೋಡಿದ್ರೆ ಲವ್ ಸಿಂಬಲ್ಗಳು ಬರ್ದವ್ರೆ ರೀ. ನಿಬ್ಬಾನಿ ಬೀಸ್. ಬನ್ನಿ ನಮ್ಮ ಕೆಲಸ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಓ ಮೈ ಗಾಡ್, ಇಲ್ಲಿ ಹತ್ತಬೇಕು. ನಾನೇ ಮರ್ತುಬಿಟ್ಟಿದ್ದೀನಿ, ತುಂಬ ದಿನ ಆಗಿದೆ. ಸೊ ಎಲ್ಲೆಲ್ಲಿ ಹೋಗಬೇಕು ನನಗೆ ಸ್ವಲ್ಪ ಬನ್ನಿ ಹೇಗೆ ಹೋಗಬೇಕು ಅಂತ ತೋರಿಸ್ತಾ ಹೋಗ್ತಿರ್ತೀನಿ. ಬಟ್ ತುಂಬ ಚೆನ್ನಾಗಿದೆ ವ್ಯೂಸ್ ಅಂತೂ. ಟ್ರಕ್ಕಿಂಗ್ನ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನೀವೆಲ್ಲೂ ಐ ಥಿಂಕ್ ಬೇರೆ ಕಡೆ ಎಷ್ಟು ಹೋಗ್ತೀರಾ, ಸೊ ಟ್ರಕ್ಕಿಂಗ್ ಇಷ್ಟಪಡೋರು ಸೊ ಇಲ್ಲಿ. ಬಟ್ ಹತ್ತುವಾಗ ಸ್ವಲ್ಪ ಹುಷಾರು, ಬಿಕಾಸ್ ಎಲ್ಲ ಕಲ್ಲು ಮೇಲೆ ಸ್ವಲ್ಪ ಹತ್ತಬೇಕಾಗುತ್ತೆ. ಸೊ ನೋಡ್ಕೊಂಡು ಹತ್ತಿ. ಆಲ್ಮೋಸ್ಟ್ ವಿ ಆರ್ ಆನ್ ಟಾಪ್. ಇಲ್ಲಿಂದ ಸ್ಟೆಪ್ಸ್ ಇಲ್ಲ, ಬಟ್ ಕಲ್ಲುಗಳಿದೆ. ಕಲ್ಲುಗಳು ಸಪೋರ್ಟ್ ತೊಗೊಂಡು ಹೋಗ್ಬೋದು. ಹುಷಾರಾಗಿ ನಡಿಬೇಕಾಗುತ್ತೆ, ಏನಂದರೆ ನೋಡ್ಕೊಂಡು ನಡಿಬೇಕಾಗುತ್ತೆ. ನೋಡಿ ಗಾಳಿ ಅಂತ ಗೊತ್ತಲ್ವಾ, ಹಿಲ್ಸ್ ಟಾಪಿಗೆ ಬಂದರೆ ಗಾಳಿ ಸಕ್ಕತ್ತಾಗಿರುತ್ತೆ. ನನಗಂತೂ ಬಾಲ್ಯದ ನೆನಪು ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಮಾಡಿದ್ದಾರೆ ನಡ್ಕೊಂಡು ಹೋಗೋಕ್ಕೆ ಸ್ಟೆಪ್ಸು. ವಿ ರೀಚ್ಡ್ ದ ಲೊಕೇಶನ್. ಹುಷಾರಾಗಿ ನಡೀರಿ, ಬಿಕಾಸ್ ಇಲ್ಲಿ ಸಪೋರ್ಟ್ ತುಂಬ ಕಮ್ಮಿ ಇದೆ. ಸೊ ನೋಡ್ಕೊಂಡು ನಡಿಬೇಕಾಗುತ್ತೆ. ಬನ್ನಿ ಮೇಲೆ ಹೋಗೋಣ. ಫೈನಲಿ ಮೇಲೆ ಟಾಪ್ ವ್ಯೂಗೆ ರೀಚ್ ಆದ್ರಿ. ಸೊ ನೋಡಿಸ್ತೀನಿ ಇಲ್ಲಿಂದ ವ್ಯೂ ಏನು ಮಸ್ತಾಗಿದೆ ಅಂತ. ನೋಡಿ ವ್ಯೂ ಏನು ಮಸ್ತಾಗಿದೆ. ಎಲ್ಲ ಬೆಟ್ಟದಲ್ಲೂ ಸಖತ್ತಾಗಿದೆ ರೀ. ಫುಲ್ ಎಂಟರ್ ವ್ಯೂ ಅಂತೂ ಸಖತ್ತಾಗಿದೆ. ಯಾರೋ ಬರ್ತಿದ್ದಾರೆ ಇಲ್ಲಿಗೆ. ಬನ್ನಿ ಈ ಕಡೆ ತೋರಿಸ್ತೀನಿ. ಏನು ಮಸ್ತಾಗಿದೆ ನೋಡಿ ವ್ಯೂ ಪಾಯಿಂಟ್. ಸಖತ್ತಾಗಿದೆ ನೋಡಿ. ಕೆಳಗಡೆ ಎಲ್ಲ ಸೂಪರ್ಬ್ ಆಗಿದೆ. ನಾನು ಸಾಹಸ ಮಾಡ್ತಾಯಿದ್ದೀನಿ. ನೋಡಿ ಗುಹೆಗಳು ಒಳಗಡೆ. ಓ ಮೈ ಗಾಡ್, ಇವೆಲ್ಲ ಗುಹೆಗಾಗಿರೋ ಬಂಡೆಗಳು. ಭಯ ಆಗ್ತಿದ್ದಾರೆ, ಕಾಲಿಡೋಕ್ಕೆ ಭಯ ಆಗ್ತಿದೆ. ಎಲ್ಲ ಗುಹೆಗಳಿದೆ, ಬೇಡ. ಇಲ್ಲಿ ನೋಡಿ, ಇದು ಭೀಮ ಬಕಾಸುರ ಯುದ್ಧ ಮಾಡುವಾಗ ಹೆಜ್ಜೆ ಗುರುತುಗಳಿವೆಲ್ಲ. ಇದು ಸೊ ಅಲ್ಲೇನಿದೆ, ಬನ್ನಿ ನೋಡೋಣ. ಭೀಮ ಬಕಾಸುರ ಯುದ್ಧ ಆಡಿ ಬಂಡೆನ ಸೇರಿಸಿ ಅದರಲ್ಲಿ ಸೇರಿಸ್ತಾರೆ. ಸೊ ಆ ಜಾಗ ಇದು. ಇಲ್ಲಿ ನೋಡಿ, ಇಲ್ಲಿ ಬಂಡೆ 2 ಪೀಸ್ ಆಗಿದೆ. ಅಲ್ಲಿ ವರ್ಷಕ್ಕೆ ಒಂದ್ಸಲ ಕ್ಯೂ ಥರ ಬರುತ್ತೆ, ಪ್ಲೇಟ್ ಕೈಂಡ್ ಸ್ವಲ್ಪ. ಸೊ ಸಖತ್ತಾಗಿರುತ್ತೆ ಅಲ್ಲಿ. ನೀವು ವರ್ಷಕ್ಕೆ ಒಂದ್ಸಲ ಇದು ನೋಡಿದಾಗ ಭೀಮನ ಅಮಾವಾಸ್ಯವಾಗಿ ನಮಗೇನು
ಅಷ್ಟೇನು ಕಷ್ಟ ಅನಿಸಲ್ಲ, ಆರಾಮ್ಸೆ ಕೆಳಗಡೆಗೆಲ್ಲ ಇಳಿಬೋದು. ಬಟ್ ಬರುವಾಗ ಸ್ವಲ್ಪ ಹಂಗೆ ಅದೇ ಹೇಳಿದ್ನಲ್ಲ, ಫ್ರೆಂಡ್ಸ್ ಜೊತೆ ಬಂದರೆ ನಿಮ್ಗೆ ಅಷ್ಟು ಟಯರ್ಡ್ ಅನಿಸಲ್ಲ, ಬಿಕಾಸ್ ಮಾತಾಡ್ಕೊಂಡು ಬಂದುಬಿಡ್ತೀವಿ. ಬಟ್ ಒಬ್ಬರೇ ಜರ್ನಿ ಮಾಡಬೇಕು ಮೇಲೆಗೆ ಟ್ರೆಕ್ಕಿಂಗ್ ಥರ ಅಂತ ಹೇಳಿದ್ರೆ, ಸೊ ದೆನ್ ನಮಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಎಂಟೈರ್ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಇಫ್ ಯು ಆರ್ ಸ್ಟ್ರಾಂಗ್ ಮೋರ್ ಎನಫ್. ಇಷ್ಟು ಕೈವಾರ ಮತ್ತು ಕೈವಾರ ಬೆಟ್ಟದ ವಿಶೇಷತೆಗಳು. ಸೊ ಐ ಮೀನ್ ದೇವಸ್ಥಾನದಲ್ಲಿ ಹೆಂಗಿದೆ, ಮತ್ತು ಈ ಬೆಟ್ಟದಲ್ಲಿ ಏನೇನು ಅವರ ಜೀವ ಸಮಾಧಿ ಹೇಗಾಯಿತು, ಮತ್ತು ಬೆಟ್ಟದಲ್ಲಿ ಏನೇನಿದೆ, ಸೊ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ರಿ. ಮುಂದೆ ಅವರು ತಪಸ್ಸು ಮಾಡಿರೋ ಜಾಗನ ಸಹ ಕವರ್ ಮಾಡೋಣ. ಸೊ ದಯವಿಟ್ಟು ನೀವು ಇದೇ ಥರ ಪ್ರೋತ್ಸಾಹ ಮಾಡಬೇಕು. ಸೊ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟರೆ ನಾನು ಅಷ್ಟು ವಿಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಅನ್ನೋದು ಸಿಗುತ್ತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಸಹ ಮಾಡಿ. ಥ್ಯಾಂಕ್ ಯು. ಬೆಟ್ಟ ಮುಕ್ತಾಯ ಇಳಿದು ಬಂದರೆ, ಸೊ ನೆಕ್ಸ್ಟು ಇವರು ತಾತಯ್ಯನವರು ತಪಸ್ಸು ಮಾಡಿರೋ ಪ್ಲೇಸ್ಗೆ ಇವಾಗ ಹೋಗ್ತಾಯಿದ್ರಿ. ಸೊ ಅಲ್ಲೋಗಿ ಅಲ್ಲಿಂದ ತೋರಿಸ್ತೀನಿ ಏನೇನಿದೆ ಅಂತ, ಬನ್ನಿ. ಇಷ್ಟೊತ್ತು ದೇವಸ್ಥಾನ ಮತ್ತು ಬೆಟ್ಟ ಆಗಿತ್ತು, ಈಗ ಅವರು ತಪಸ್ಸು ಕೂತಿರೋ ಜಾಗಕ್ಕೆ ಹೋಗೋಣ. ಇವಾಗ ನಾವು ತಾತಯ್ಯನವರ ತಪಸ್ಸು ಮಾಡಿರೋ ಗುಹೆ ಹತ್ರ ಬಂದಿದ್ದೀರಿ. ಸೊ ಆಲ್ಮೋಸ್ಟ್ ರೀಚ್ ಆಗೋ ಜಾಗ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ ಜಾಗ. ಓಕೆ, ಅಮರನಾರಾಯಣ ಸ್ವಾಮಿ ಭಕ್ತರು ಇವರು, ಯಾರು ಕೈವಾರ ತಾತಯ್ಯ. ಸೊ ಅದಕ್ಕೆ ಇಲ್ಲಿ ಬಂದು ತಪಸ್ಸು ಕೊಡ್ತಾರೆ. ಬನ್ನಿ ಮುಂದೆ ಹೋಗೋಣ. ಮೇಲೆ ಏನೇನಿದೆ ಸರ್? ದೇವಸ್ಥಾನ, ಬರೀ ದೇವಸ್ಥಾನನಾ? ಗವಿ ಒಂದು ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಕೈವಾರ ತಾತಯ್ಯನವರು ತಪಸ್ಸು ಕೂತಿದ್ದಿದ್ದು. ಎಲ್ಲರೂ ಬರ್ತಿದ್ದಾರೆ ಭಕ್ತಾದಿಗಳು. ತುಂಬ ಚೆನ್ನಾಗಿದೆ ಮೇಲೆ. ಶರಣಯ್ಯ ಅಂದಾಲ್. ಈ ಕಡೆ ಹೋಗ್ಬೋದಾ ಸರ್? ಇಲ್ಲಿ ನೋಡಿ, ಇಲ್ಲಿಂದ ಏನು ಮಸ್ತಾಗಿದೆ ವ್ಯೂ. ತುಂಬ ಚೆನ್ನಾಗಿದೆ ಒಳಗಡೆ. ಚುಚ್ಚು ಇಲ್ಲಿ ಕೊನೆಗೆ ಬಸ್ ಮಾಡೋಕ್ಕೆ. ಇಲ್ಲಿ ಸ್ವಾಮಿಯವ್ರು ನರಸಿಂಹಸ್ವಾಮಿ ಗವಿ ಇದು. ಇಲ್ಲಿ ಬಂದು ತಪಸ್ಸು ಕೂರ್ತಾರೆ. ಇಷ್ಟು ಕೈವಾರ ತಾತಯ್ಯನವರ ವಿಶೇಷತೆ. ಎಲ್ಲಿ ಏನು ಮಾಡಿದ್ರು, ಮತ್ತು ಫೈನಲಿ ಇಲ್ಲಿ ಬಂದು ಗವಿಯಲ್ಲಿ ಸೆಟ್ಲ್ ಆಗ್ತಾರೆ. ಗವಿಯಲ್ಲಿ ಬಂದು ಇಲ್ಲಿ ದೇವರ ಆಶೀರ್ವಾದ ಸಿಕ್ಕಿದ ಮೇಲೆ ದೆನ್ ಅವರು ಇದ್ರಿಗೆ ಹೋಗ್ತಾರೆ, ಕೈವಾರದಲ್ಲಿ ಹೋಗ್ಬಿಟ್ಟು ಜೀವ ಸಮಾಧಿ ಆಗ್ತಾರೆ. ಸೊ ಇಲ್ಲಿ ಒಂದು ಜೂ ಇದೆ ನೋಡಿ. ಫಸ್ಟು ಇದು ತುಂಬ ಸಖತ್ತಾಗಿತ್ತು. ಸ್ವಲ್ಪ ಏನು ಹೇಳ್ತಾರೆ, ಸೆಕ್ಯೂರಿಟಿ ಇಶ್ಯೂಸಿಂದ ಹುಲಿ, ಚಿರತೆ ಇದೆಲ್ಲ ತಪ್ಸ್ಕೊಂಡು ಬಂದುಬಿಟ್ಟಿತ್ತು. ಸೊ ಹುಲಿ, ಚಿರತೆ ಎಲ್ಲ ತಪ್ಸ್ಕೊಂಡು ಬಂದುಬಿಟ್ಟಿತ್ತು. ಆವಾಗಿಂದ ಇದು ಸ್ವಲ್ಪ ಹಂಗೆ ನವಿಲು, ಮೊಲಗಳು ಇವೆಲ್ಲ ಇದೆ ಅಷ್ಟೇ, ಇನ್ನೇನು ಇಲ್ಲ, ನೋಡ್ಬೋದು. ಓಕೆ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದೇ ಥರ ಪ್ರೋತ್ಸಾಹ ಕೊಡ್ತೀರಿ.
ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಾನು ಇನ್ನೂ ಪ್ಲೇಸಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಅದಕ್ಕೆ ನಿಮಗೆ ಪ್ರೋತ್ಸಾಹ ಬೇಕು.